ಲೆಕ್ಕಾಚಾರಿ ನಾನು ಬರೋನಿಲ್ಲ ಲೆಕ್ಕಾಚಾರಿ. ಚಿಕನ್ ಎಲ್ಲ ತೊಳೆದ್ಕೊಡನೇನಾ? ಬೇಡ ಬಿಡ್ರಂಗಜ್ಜ, ಅದೆಷ್ಟೊತ್ತಾಗುತ್ತೆ, ಬೇಗ ಬೇಗ ತೊಳೆದು ಬಿಡು ತಿನ್ಕೊಂಡು ಬಿಡು. ಇರೋದಿಷ್ಟ ಐತೆ, ತೊಳಿ ತಿನ್ಕೊಂಡು ಬಿಡು. ಏನ್ ನೀರು ನೀನು ಹಾಕಂಗಿಲ್ಲ ಏನಿಲ್ಲ, ಇನ್ನೇನು ಬೋರ್ನಲ್ಲಿ ನೀರು ಬರ್ತೈತೆ, ಪಟ ಪಟ ತೊಳೆದು ಬಿಟ್ರೆ ಆಯ್ತು, ಅದೆಷ್ಟೊತ್ತಾಗುತ್ತೆ. ಸಾವ್ಕಾರ್ರೆ ಸಾವ್ಕಾರ್ರೆ. ಲೈ ಎಲ್ಲ ಲೆಕ್ಕಾಚಾರಿ, ಮಾತಿಗೂ ಸಾವ್ಕಾರ್ರೆ ಅಂತಿದ್ಯಾ? ಯಾಕ್ಲಾ? ಎಲ್ಲ ಸಮಾಚಾರ? ಆ ಅಲ್ಲ ಕಳ್ಳ, ಹೋಗಿದ್ದಲ್ಲ ನೀನು? ಬೋರ್ ಕೋರ್ಸ್ ಆದ್ಮೇಲೆ ಒಂದಿಟ್ಟು ಬೋರ್ ಕೋರ್ಸ್ ಆದ್ಮೇಲೆ ನೀರು ಸಿಕ್ತಲ್ಲ, ಅವಾಗ ಒಂದು 10 ನಿಮಿಷ ಇದ್ದೆ ಕಣಪ್ಪ, ಅವಾಗ ಕಾಣೆ ಆಗಿದ್ದು. ತಿರ್ಗಾ ನೆನ್ನೆ ಬಂದ್ಬಿಟ್ಟು ತಿರ್ಗಾ ಎಳ್ನೀರು ಕುಡಿತಿದ್ವಲ್ಲ, ಎಳ್ನೀರು ಕುಡಿತಿರ್ಬೇಕಾದ್ರೆ ಬಂದ್ಬಿಟ್ಟು ಒಂಚೂರು ಎಳ್ನೀರು ಕೊಟ್ಟು ಹೋದವ್ ನೀನು. ಇವಾಗ ಬಂದಿದ್ಯಲ್ಲ, ಎಲ್ಲೋಗಿದ್ದಲ್ಲ ಲೆಕ್ಕಾಚಾರಿ ಈಟೊತ್ತವರೆಗೂ? ಎಲ್ಲೋಗಿದ್ದೆ ಅಂತ ನೀನು? ಸಾವ್ಕಾರ್ರೆ, ಕೆಲ್ಸಗಳು ಇರ್ತವೆ, ಏನ್ ಮಾಡ್ತೀರಾ ಹೇಳ್ರಿ. ಹಂಗಾರೆ ಎಲ್ಲ ಹೋಗಂಗಿಲ್ವ ನಾನು? ಏನ್ ಸಾವ್ಕಾರ್ರೆ ಹಿಂಗೆ ಹೇಳ್ತೀರ ನೀವು? ಅಲ್ಲ, ನೀರು ಸಿಕ್ಕಿದ ಖುಷಿಗೆ ನೀವು ಫುಲ್ ಖುಷಿಯಾಗಿದ್ರಲ್ಲ, ಅದಕ್ಕೆ ನಾನು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡ್ ಬಂದೆ, ನನಗೂ ಬೇಜಾರಾಗ್ತಿತ್ತು ಅಂತ. ಅಲ್ಲ ಕಡ್ಲ ಲೆಕ್ಕಾಚಾರಿ, ಏನ್ಲ ಅಂತ ಕೆಲ್ಸ? ಅಲ್ಲಿ ಇಲ್ಲಿ ಹೋಗ್ಬೇಕು, ನಾನು ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ಯಾ? ಏನ್ಲಾ ನನ್ನ ಹತ್ರ ಬಿಟ್ಬಿಟ್ಟು ಬೇರೆ ಕಡೆ ಏನಾದ್ರೂ ಕೆಲ್ಸಕ್ಕೆ ಹೋಗ್ತಿದ್ಯಾ? ಏನ ಲೆಕ್ಕಾಚಾರಿ? ಬಲ್ಲರ್ ಮಗ ಕಣಪ್ಪ ನೀನಂತೂ. ನಿನ್ಗೆ ನಂಬೋದೇ ಬಲು ಕಷ್ಟ ಆಗ್ಬಿಟ್ಟೈತೆ. ಹೇಳ ಲೆಕ್ಕಾಚಾರಿ, ಬೇರೆ ಕಡೆ ಕೆಲ್ಸಕ್ಕೆ ಏನಾರು ಹೋಗ್ತಿದ್ಯಾ ಏನು ನೀನು? ಯಾ ಸುಮ್ಕಿರಿ ಸಾವ್ಕಾರ್ರೆ. ನೀವೇನ್ರಿ ಸಾವ್ಕಾರ್ರೆ, ನೀವು ಹಿಂಗ್ ರೇಗಿಸ್ತೀರಾ ನೀವು? ಅಲ್ಲ ಕಣ್ರಿ ಸಾವ್ಕಾರ್ರೆ, ನಾನು ನಿಮ್ಮನ್ ಬಿಟ್ಬಿಟ್ಟು ನಾನು ಎಲ್ಲಾದ್ರೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರಿ ಸಾವ್ಕಾರ್ರೆ. ಏನನ್ನು ಹೇಳ್ತೀರ ಸಾವ್ಕಾರ್ರೆ, ನೀವು ಬೇಜಾರಾಗ್ಬಿಡುತ್ತೆ ನನಗೆ. ಅಲ್ಲ ಕಣ್ರಿ ಸಾವ್ಕಾರ್ರೆ, ನೀವು 2 ತಿಂಗಳು ಬೇಡ ಅಂತ ಕಳಿಸ್ಬಿಟ್ಟಿದ್ರಲ್ಲ, ಅವಾಗ್ಲೂ ನಾನು ಬೇರೆ ಕಡೆ ಎಲ್ಲೂ ಹೋಗ್ಲಿಲ್ಲ. ಅಂಥದ್ರಲ್ಲಿ ಇವಾಗ ಹೋಗ್ಬಿಡ್ತೀನ ಸಾವ್ಕಾರ್ರೆ? ನೀವು ಅಪ್ತಪ್ಪಿನೂ ಈ ರೀತಿ ಎಲ್ಲ ಮಾತಾಡ್ಬೇಡ್ರಿ, ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಇಲ್ಲ, ಸುಮ್ಮನೆ ತಮಾಷೆ ಮಾಡ್ಬೇಕಂತ ಬಿಡ್ಲ ಲೆಕ್ಕಾಚಾರಿ, ಬೇಜಾರು ಮಾಡ್ಕೋಬೇಡ. ಅಲ್ಲ ಕಳ್ಳ, ನೀನು ಇರಿಲ್ವಲ್ಲ, ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಿಲ್ಲ ಲೆಕ್ಕಾಚಾರಿ. ಬೇಗ ಬೇಗ ತೊಳಿಯು, ಹೋಗೋಣ, ಒತ್ತಾಗೋಯ್ತು. ಇನ್ನು ಅಲ್ಲಿ ಅಡಿಗೆ ಎಲ್ಲ ಮಾಡಿಸ್ಬೇಕು. ಇನ್ನು ಅವ್ನ ಪಾಪ ಅವ್ನ ಜಯಣ್ಣ ಏನೇನು ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ. ನಾನು ಅವನಿಗೆ 1-2-3 ಜನಕ್ಕೆ ಜೊತೆಲಿ ಕರ್ಕೊಂಬರ್ಲ ಪಾಪ, ಬೇಗ ಬೇಗ ರೆಡಿ ಮಾಡಂಗೆ, ಅಡಿಗೆ ಎಲ್ಲ ಮಾಡಂಗೆ ಅಂತ ಹೇಳೋದಂತಿದ್ದೆ. ಅಷ್ಟರಲ್ಲಿ ನಮ್ಮ ರಂಗಪ್ಪನೂ ಕುಮಾರಣ್ಣ ಎಲ್ಲ ಇದ್ದವರು, ನಾವು ಇರ್ತೀವಿ, ಇನ್ನೇನು ಎಲ್ಲ ಮಾಡಿಸ್ತೀವಿ, ಕೆಲಸಗಳು ಕಾರ್ಯಕ್ಕೆಲ್ಲ ತೆಗಿಸ್ತೀವಿ, ಬಾರಪ್ಪ ಬೇಗ ಬೇಗ ಅಡುಗೆ ಮಾಡಿಸ್ತೀವಿ ಅಂದರು. ಅದಕ್ಕತ್ಲಾಗಿ ಅವನು ಒಬ್ಬನೇ ಬಂದ್ಬಿಟ್ಟಿದ್ದಾನೆ. ಬೇಗ ಬೇಗ ಮಾಡಿಸೋ ನಡೀರಿ. ಲೆಕ್ಕಾಚಾರಿ, ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಣ. ಇದು ಏನಪ್ಪ, ಆ ಸೌತೆಕಾಯಿನೂ ನಿಂಬೆಹಣ್ಣೆಲ್ಲ ತಗೊಂಬರಿ ಕೇಳಿದ್ದೆ ನಾನು, ನಿಮ್ಗೆ ತಗೊಂಬಂದ್ರೇನ್ರಲ್ಲ? ಸಾವ್ಕಾರ್ರೆ, ಅದೇ ನೀವು ನನಗೆ ತಗೊಂಬರ್ರಿ ಅಂತ ಹೇಳಿದೆ. ಆಮೇಕಿಂದ ಕುಮಾರಣ್ಣನೂ, ರಮೇಶ್ ಅಣ್ಣ, ಗಜೇಂದ್ರಣ್ಣ 3 ಜನನು ಎಲ್ಲ ಟೌನ್ಗೆ ಹೋಗಿ ಬರ್ತೀವಂತ ಹೋಗ್ತಿದ್ರು. ನಾನು ಅದಕ್ಕೆ ತಿರ್ಗಾ ನಾನು ಇನ್ನೇನಕ್ಕೆ ಹೋಗೋಣ, ಅಂಗಡಿ ತಗೋ, ಇಲ್ಲೊಂದು ಸ್ವಲ್ಪ ಜಾಸ್ತಿ ತಗೊಳುತ್ತೆ ಅವಣ್ಣ. ಯಾರಂತೀರಾ? ಗಿರೀಶಣ್ಣ. ಅದಕ್ಕೆ ಹೆಂಗಿದ್ರು ಟೌನಿಗೆ ಹೋಗ್ತೀರಾ, ಮಾರ್ಕೆಟಿಗೆ ಹೋಗ್ಬಿಟ್ಟು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಎಲ್ಲ ತಗೊಂಬರ್ರಿ ನೀವೇನೆ ಅಂತ ಹೇಳಿದೆ. ಅಗಳ ಈ ವಜ್ಜ ನೋಡು, ಇವರು ಬಂದ್ಬಿಟ್ಟು ಇಲ್ಲಿದಾರಲ್ಲ, ನಾನ್ ನೋಡಿದ್ರೆ ತೋಟತಾವೆಲ್ಲ ಹುಡ್ಕಾಡ್ತಿದೀನಿ, ಎಲ್ಲೋದ್ರು ಅಂತ. ಅಲ್ಲಿ ನಿನ್ಕೊಂಡ್ಬಿಟ್ಟು ಆ ಜಯಣ್ಣ ಬಂದಾನೆ, ಅಲ್ಲಿ ನಿನ್ಕೊಂಡು ಅಡಿಗೆ ಮಾಡ್ಸೋಣ ನೋಡ್ಕೊಳ್ಳೋಣ ಅನ್ನಂಗಿಲ್ಲ. ಇಲ್ಲಿ ಬಂದ್ಬಿಟ್ಟು ಮಾತಾಡ್ಕೊಂಡು ನಿಂತಾರಲ್ಲ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡ್ಬಿಟ್ಟು. ಹಿಂಗಾದ್ರೆ ಇವತ್ತು ಇವ್ರು ಅಡಿಗೆ ಮಾಡಿಸ್ದಂಗೆನೆ ಬೇಗ ಬೇಗ ಊರ್ ಜನಗಳಿಗೆಲ್ಲ ಕರ್ಕೊಂಡ್ಬಂದು ಊಟಕ್ಕೆ ಇಟ್ಟಂಗೇನೆ ಇವ್ರು. ಏನ್ ಮಾಡೋದಪ್ಪ, ಎಷ್ಟ್ ಹೇಳೋಣ ಇವರಿಗೆ? ಅಜೋ, ಇದಾಕತೆ ಇಲ್ಲಿ ಬಂದ್ ನಿಂತಿದ್ದೀರಾ ನೀವು? ಎಲ್ಲೆಲ್ಲ ಅಂತ ಹುಡ್ಕೋದು ನಿಮ್ಗೆ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಡಿಗೆ ಮಾಡ್ಸೋಣ ಅನ್ನಂಗಿಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತಿದ್ದೀರಲ್ಲ ನೀವು. ಓಹೋ, ಒಳ್ಳೆ ಕತೆ ಆಗೋಯ್ತಲ್ಲಪ್ಪ ನಮ್ಮ ಅಜ್ಜಿಯಿಂದ. ನೋಡ್ದೇನಪ್ಪ ನಮ್ಮ ಅಜ್ಜಿ ಹೆಂಗಾಡ್ತೈತಂತ. ಅಲ್ಲ ಕಣೆ ಇವಳೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಚಿಕನ್ ಎಲ್ಲ ತೊಳ್ಕೊಂಡ್ ಬರೋಣ ಅಂತ ನಾವು ಬಂದಿದ್ದೀವಿ, ನಾನು ಅಣ್ಣಯ್ಯ ನಮ್ ಲೆಕ್ಕಾಚಾರಿ. ನೀನ್ ನೋಡಿರಿ ಹಿಂಗ್ರೇಗಾಡ್ತಿದ್ಯಲ್ಲ, ಕೆಲಸ ಮಾಡ್ತಾನೆ ಇದೀವಿ ಬೆಳಿಗ್ಗಿಂದ. ಒಂದ್ ಗಳಿಗೆ ಪುರ್ಸತ್ತಿಲ್ಲ, ಏನಿಲ್ಲ ಅತ್ಲಾಗಿ. ಕಾಲ್ ನೋವು, ಕೈ ನೋವು ಎಲ್ಲ ಬರ್ತೈತೆ. ನೀನ್ ನೋಡಮ್ಮ, ನೀನು ಆ ಹುಡುಗರೆಲ್ಲ ಎಲ್ಲೋದ್ರು ಅವರು? ಯಾ ಸುಮ್ಕಿರ ಜಾತ್ಲಾಗಿ, ಆ ಹುಡುಗರದಿರ್ಲಿ, ನೀವೇನ್ ಕೆಲಸ ಮಾಡ್ತಿದ್ರ ಅಂತ ನಾನು ನೋಡ್ತಿಲ್ವ, ನೀನ್ ಎಷ್ಟು ಕೆಲಸ ಮಾಡ್ತಿದ್ಯಾ ಅಂತ. ಅಲ್ಲ, ಆ ಚಿಕನ್ನ ಲೆಕ್ಕಾಚಾರಿ ತೊಳಿತಿದ್ದಾನೆ, ಆಯ್ತು. ನೀನೇನ್ ಮಾಡ್ತಿದ್ಯಾ ನೀವಿಬ್ರು ಅಣ್ಣ ತಮ್ಮ ನಿನ್ಕೊಂಡ್ಬಿಟ್ಟು ಅಂತ? ಕೆಲಸ ಮಾಡ್ತಿದಾರಂತ ಕೆಲಸ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಂತ. ನನಗ್ ದಬಾಸ್ಬಿಟ್ರೆ ನಾನ್ ನಂಬ್ಕೊಂಡ್ಬಿಡ್ತೀನ. ಸರಿ ಆಯ್ತು. ಬರ್ರಿ, ಒಂದಿಟ್ಟು ಕೆಲಸನಾದ್ರು ಮಾಡ್ರಿ. ಅಲ್ಲಿ ತೋಟದ ನಿನ್ಕೊಂಡ್ಬಿಟ್ಟು ಆ ಜಯಣ್ಣಂಗೆ ಪಾಪ ಅಲ್ಲಿ ಸಪ್ಲೈ ಮಾಡೋದಕ್ಕೆ ಯಾರು ಇಲ್ಲ, ಏನಿಲ್ಲ. ಅವನು ಒಂಥರ ಬೇಜಾರ್ ಮಾಡ್ಕೊಂಡು ಆ ಹುಡುಗ ನಿಂತಾನೆ. ನೀವು ನೋಡಿರಿ ಇಲ್ಲಿ ಬಂದು ಮಾತಾಡ್ಕೊಂಡು ನಿಂತಿದ್ರ. ಅದ್ ಮಾತಾಡಿರಂತೆ ಅಲ್ಲೇ ಮಾತಾಡಿರಂತ ಕಂಡು ಬರ್ರಿ. ಇನ್ನೇನ್ ಆಯ್ತು ಕಣ್ಣಡಿಗೆ, ಇನ್ನೇನ್ ಎಲ್ಲ ತೊಳ್ಕೊಂಡ್ಬಿಟ್ಟು ಬೇಗ ಚಿಕನ್ ಎಲ್ಲ ತೊಳ್ಕೊಂಡ್ ಬಂದ್ಬಿಡ್ತೀವಿ. ಯಾಕಂತೀಯ,
ಲೆಕ್ಕಾಚಾರಿ ಒಬ್ನೇ ಮಾಡಲ್ಲ ಕಣೆ, ಬೇಜಾರಾಗುತ್ತಂತೆ ಅವನಿಗೆ. ಅದಕ್ಕೇನೆ ಅವಾಗ್ಲೇನೆ ನಾನು ನಮ್ಮ ಅಣ್ಣ ಇಬ್ರು ಒಳ್ಳೆ ಲೆಕ್ಕಾಚಾರಿ ನೀನೇ ಅತ್ಲಾಗಿ ಚಿಕನ್ ಎಲ್ಲ ತೊಳ್ಕೊಂಬ ಅತ್ಲಾಗಿ ಬೋರ್ನಲ್ಲಿ ನೀರ್ ಬರ್ತೈತಿ ಇನ್ನೇನು ಆರಾಮಾಗಿ ಅಂತ ಹೇಳಿವು. ಅವನಿದ್ದವನು ಆಟ ಮಾಡ್ದ. ಇಲ್ಲ ಕಣ್ರಂಗಜ್ಜ, ನಾನಂತೂ ನೀವು ಬರ್ಬೇಕು ನನ್ ಜೊತೆ, ಅವಾಗ ಮಾತ್ರ ಬರ್ತೀವಿ, ಇಲ್ಲ ಅಂದ್ರೆ ಹೋಗ್ತೀನಿ ನಾನು, ಇಲ್ಲ ಅಂದ್ರೆ ನಾನಂತೂ ಹೋಗಲ್ ಕಣ್ರಂಗಜ್ಜ ಅಂತ ಆಟ ಮಾಡ್ದ. ಅದಕ್ಕೆ ಅತ್ಲಾಗಿ ಇನ್ನೇನ್ ಮಾಡೋಣ ಹೇಳತ್ಲಾಗಿ, ಪಾಪ ಲೆಕ್ಕಾಚಾರಿಗೂ ಬೇಜಾರಾಗದ್ ಬೇಡ ಅಲ್ವಾ, ಅದಕ್ಕೆ ನಾನು ಅಣ್ಣಯ್ಯ ಇಬ್ರು ಬಂದು ನಿಂತ್ಕೊಂಡ್ಬಿಟ್ಟು ಇನ್ನೇನ್ ಬರ್ತೀವಿ ಕಣ್ ನಡಿ, ಅದೇನೇನ್ ಕೆಲಸ ಮಾಡಿಸ್ಬೇಕು ಮಾಡಿಸ್ತೀವಿ. ಆಯ್ತು ಈಗಳಗ ನೀವು ಅಲ್ಲೇನ್ ಬರ್ಬೇಡ್ರಿ. ಹಂಗಾರೆ ಒಂದ್ ಕೆಲಸ ಮಾಡ್ರಿ, ಈಗ ಹೆಂಗಿದ್ರು ಇನ್ನೇನು ರೈ ಆಯ್ತಾ ಬಂತು, ಇನ್ನೇನು ಮಟನ್ ಸಾಂಬಾರ್ ಬೇಯ್ತೈತೆ, ಇನ್ನೇನು ಮಟನ್ ಇದ್ರ ಕಾಳುಗೊಜ್ಜು ಇನ್ನೇನು ಅದೊಂದು ಮಾಡ್ಬೇಕು, ಇನ್ನೇನು ಕಬಾಬ್ ಒಂದು ಮಾಡ್ಬೇಕು, ಇನ್ನೇನು ಚಿಕನ್ ಇಲ್ಲ ಐತೆ ಚಿಕನ್ ಗ್ರೇವಿನೂ ಮಾಡ್ಬೇಕು, ಮುದ್ದೆ ಅನ್ನ ಎಲ್ಲ ನಾವು ಮಾಡ್ಕೊಳ್ತೀವಿ. ನೀವು ಬೇಕಾದ್ರೆ ಅಲ್ಲಿ ಬರ್ಲೇಬೇಡ್ರಿ. ನೀವು ಒಂದ್ ಕೆಲಸ ಮಾಡ್ರಿ, ಈಗ ಹೆಂಗಿದ್ರು ಹೆಂಗ ಅಣ್ಣ ತಮ್ಮ ಇಬ್ರು ಒಂದೇ ತಾವು ಇದ್ದೀರಾ, ಜೊತೆ ಮಾಡ್ಕೊಂಡು ಜೊತೆಲಿದ್ದೀರಾ, ಹೋಗ್ಬಿಟ್ಟು ಆ ಊರಲ್ಲಿ ಯಾರ್ಯಾರಿಗೆ ಕರೆದು ಬರ್ಬೇಕು ಊಟಕ್ಕೆ ಒಂದೊಂದು ಮಾತು ಹೇಳಿ ಬಂದ್ಬಿಡ್ರಿ. ಮತ್ತೆ ಎಲ್ಲರೂ ಊಟ ಮಾಡಾದ್ಮೇಲೆ ಹೋಗಿ ಕರೆದ್ರೆ ಏನು ಪ್ರಯೋಜನ ಇಲ್ಲ. ಒಂದ್ ಅರ್ಧ 1 ಗಂಟೆ 2 ಗಂಟೆ ಮುಂಚೆನಿಂದ ಹೇಳಿದ್ರೆ ಉತ್ತಮ ಆಗುತ್ತೆ. ಹೋಗ್ಬಿಟ್ಟು ಅದ್ ಯಾರ್ಯಾರಿಗೆ ಕರೆದು ಬರ್ಬೇಕು ಹೇಳಿ ಬಂದ್ಬಿಡ್ರಿ. ಊಟ ಮಾಡ್ಬೇಡ್ರಿ ಕಣ್ರಪ್ಪ, ಅಲ್ಲೇ ತೋಟದಲ್ಲಿ ದಿನ ಊಟ ಮಾಡಿಸಿದೀವಿ, ಮಟನ್ ಊಟ ಮಾಡ್ಕೊಂಡು ಬರೀರಂತೆ, ಬರಿ ಅಂತ ಕರೆದು ಬಂದ್ಬಿಡ್ರಿ ಅತ್ಲಾಗಿ. ನನ್ಗೂನು ಕಾಲ್ ನೋವು, ನನ್ ಕೈಲಿ ಆಗಲ್ಲಪ್ಪ, ನಾನಂತೂ ಹೋಗಲ್ಲ. ಕಣ ಮರ್ತೆ ಬಿಟ್ಟಿದ್ದೀನಿ ನಾನು. ಈಗ ಒಂದ್ ಕೆಲಸ ಮಾಡೋಣ, ನಡಿ ಅತ್ಲಾಗಿ ಹೋಗ್ ಬರೋಣ ಅತ್ಲಾಗಿ. ಹೆಂಗಿದ್ರು ಆ ಗೌಡ್ರು ಮಂತ ಹೋಗೋಣ, ಗೌಡ್ರಿಗೆ ಶಂಕರಜಿಂಗೆ ನಿಂಗಣ್ಣ ಗಂಗಣ್ಣ ಚಂದ್ರಣ್ಣ ತಿರ್ಗಾ ಇನ್ಯಾರ್ಯಾರ ಮನೆಗೆ ಹೇಳ್ ಬರೋಣ. ಎಲ್ಲಾರ ಮನೆಗೂ ನಿನ್ಗೂ ಪರಿಚಯ ಇರೋರು ಯಾರ್ಯಾರಿದಾರೋ ಎಲ್ಲಾರ ಮನೆಗೂ, ಇನ್ನೇನ್ ಗೊತ್ತಿರೋರು ಯಾರ್ಯಾರಿದ್ದಾರೆ ಎಲ್ಲಾರ ಮನೆಗೂ ಹೇಳ್ ಬರೋಣ, ಕರೆದ್ ಬರೋಣ. ಮನೆಯವ್ರು ಎಲ್ಲಾರು ಬಂದು ಊಟ ಮಾಡ್ಕೊಂಡು ಹೋಗ್ಲಿ. ಹಂಗೆ ತಿರ್ಗಾ ನಮ್ ಪರಮೇಶಿಗೆ ಮೊದ್ಲು ಹೋಗಿ ಹೇಳ್ ಬರ್ಬೇಕು. ಇದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ ಪರಮೇಶಿನೇ ಅಲ್ವಾ. ಪಾಪ ಬೋರ್ ಕೊರಸ್ತಾಗ್ಲಿ ನಾನು ನೀರ್ ಸಿಗೋವರ್ಗು ಪಾಪ ಅವ್ನ ಮಕ ನೋಡಕ್ ಆಗಲ್ ಕಣಯ್ಯ, ಹಂಗಿರ್ತಾನೆ ಪಾಪ. ಮುಂದೆ ನಿನ್ಕೊಂಡ್ಬಿಟ್ಟು ಏನ ನಮ್ ಗೌಡ್ರು ನಮ್ ಪರಮೇಶಿ ನಮ್ ಶಂಕರಜ್ಜ ಎಲ್ಲಾರು ಮುಂದೆ ನಿನ್ಕೊಂಡ್ ಮಾಡ್ಸಿರುವಂತ ಹೆಂಗ ಒಳ್ಳೇದಾಗ್ತೈತೆ ನಮ್ಗೆ. ಎಲ್ಲಾರು ಒಂಥರ ಏನಾದ್ರೂ ಇರ್ಲಿ ಒಂಥರ ಅಣ್ಣ ತಮ್ಮದ್ರಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಿದಾರ ಕಣ್ ಹೇಳು ನಮ್ಗೆ. ನೋಡು ಇವ್ರ ಅಣ್ಣ ತಮ್ಮ ಇಬ್ರು ಒಂದಾಗ್ಬಿಟ್ಟು ನನಗ್ ಮರ್ತ ಬಿಟ್ಟಿದ್ದಾರೆ. ನಾನು ನೀನು ಇವ್ರ ಜೊತೆ ಹೋಗ್ತಿರಲ್ವಾ, ನನ್ಗೂ ಕರ್ಕೊಂಡು ಹೋದ್ರೆ ಅಲ್ಲ ಹೊಲ್ಟ್ಬಿಟ್ರು, ನನಗೆ ಬಿಟ್ಬಿಟ್ಟು. ಈ ರಂಗಜ್ಜ ಯಾವತ್ತಾದ್ರೂ ಏನಾರ ಕೆಲ್ಸ ಕರೀಲಿ, ರಂಗಜ್ಜನ ಸಾವುಕಾರರು ಏನಾದ್ರು ಅದ್ ಮಾಡು ಇದು ಮಾಡು ಅಂತ ನಾನು ಮಾತಾಡ್ಸಿದ್ರೆ ಕೇಳು, ನಾನು ಮುನಿಸ್ಕೊಂಡ್ಬಿಡ್ತೀನಿ. ನಾನು ಊಟಕ್ಕೂ ಇರಲ್ಲ, ಏನ್ ಕೆಲ್ಸ ಆಯ್ತಾ ಮಾಡಿ ಮುಗಿಸ್ಬಿಟ್ಟು ನಾನು ಮನೆಗೆ ಹೋಗ್ಬಿಡ್ತೀನಿ. ಲೇ ಲೆಕ್ಕಾಚಾರಿ, ಈಗ ಒಂದ್ ಕೆಲಸ ಮಾಡಲ್ಲ ಲೆಕ್ಕಾಚಾರಿ, ನಾನು ರಂಗಜ್ಜ ಇಬ್ರು ಹೋಗಿ ಎಲ್ಲಾರ್ಗು ಊಟಕ್ಕೆ ಕರೆದು ಬರ್ತೀವಿ ಊರೊಳಿಕೆ. ನೀನು ಚಿಕನ್ ಎಲ್ಲ ತೊಳೆದಾಯ್ತಲ್ಲ, ಇನ್ನೇನು ಹೋಗ್ಬಿಟ್ಟು ಹಂಗೆ ಅವನು ನಮ್ಮ ಜಯಣ್ಣ ಅವನು ಅಡ್ಗೆ ಎಲ್ಲ ಮಾಡ್ತಿದ್ದಾನೆ, ಒಂದಿಟ್ಟು ಹೋಗ್ಬಿಟ್ಟು ಎಲ್ಪ್ ಮಾಡ್ಲಾ ಲೆಕ್ಕಾಚಾರಿ. ಪಾಪ ಸಾಕಾಗ್ಬಿಟ್ಟಿದ್ದಾನೆ, ಹುಡುಗರು ಯಾರು ಬಂದಿಲ್ಲ ಅವನಿಗೆ ಸಪೋರ್ಟ್ಗೆ ಕೆಲಸ ಮಾಡ್ಕೊಡೋದಕ್ಕೆ, ಒಂದಿಟ್ಟು ಆ ಕಾರ್ಯಕ್ಕೆಲ್ಲ ತಕ್ಕೊಡೋದು, ಅದು ಇದು ಕೆಲಸ ಮಾಡ್ಕೊಡೋ ಲೆಕ್ಕಾಚಾರಿ. ಸಪೋರ್ಟಿಗಿರು ಹಿಂದ್ಗಡೆ, ಸರಿನಾ? ಆಯ್ತು ಹೋಗ್ರಿ. ನಾನು ಮನೆಗೆ ಹೋಗ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅಡಿಗೆ ಎಲ್ಲ ಮಾಡಿಸ್ಬಿಟ್ಟು ನನ್ನ ಕೆಲಸ ಏನಾಯ್ತು ಅಲ್ಲ ಮುಗಿಸ್ಕೊಂಡ್ಬಿಟ್ಟು ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ. ನಿಮ್ ಕೆಲಸ ಏನಾಯ್ತು ಅದ್ ಮಾಡ್ಕೊ ಹೋಗ್ರಿ. ಯಾಕಲ್ಲ ಏನಾಯ್ತಲ್ಲ ಲೆಕ್ಕಾಚಾರಿ ಹಿಂಗ್ ಆಡ್ತಿದ್ಯೋ? ಅಲ್ಲಕ್ಕಲ್ಲ ನಿನ್ ಕೆಲಸ ಏನಾಯ್ತು ಅದು ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಹೋಗ್ಬಿಟ್ರೆ ಊಟ ಗಿಟ ಏನು ಮಾಡಲ್ವಲ್ಲ, ಅಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ಟು ಬರೋ ಜನಗಳಿಗೆಲ್ಲ ನೋಡ್ಕೊಳೋದು, ಊಟ ಕುಡ್ಸೋದು, ನೋಡ್ಕೊಂಡ ಊಟ ಮಾಡೋಣ ಅನ್ನಂಗಿಲ್ಲ. ನಿನ್ಗೆ ನೋಡಿದ್ರೆ ನಾವು ಮನೆ ಮಗ ಅನ್ಕೊಳ್ತೀವಿ, ನೀನ್ ನೋಡಿದ್ರೆ ನೀನು ನಾನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಹೋಗ್ರಿ ಅಂತ ಹೇಳ್ತಿದ್ಯಾ, ಯಾಕಲ್ಲ ಏನಾಯ್ತಲ್ಲ? ಮತ್ತೆ ನಾನು ನಿಮ್ ಜೊತೆ ಬರ್ತೀನಿ ಕಣಿ, ಹೇಳ್ರಿ. ನೀವ್ ಮಾತ್ರ ಊರೊಳಕ್ ಹೋಗೋದು ಎಲ್ಲರಿಗೂ ಕರೆದ್ ಬರಕ್ಕೆ, ನೀವ್ ಮಾತ್ರ ಜೊತೆ ಆಗ್ಬಿಟ್ಟಿದ್ದೀರ ಅಣ್ಣ ತಮ್ಮ ಇಬ್ರುನು. ನನಗೆ ಯಾಕೆ ಕರ್ಕೊಂಡು ಹೋಗ್ತಿಲ್ಲ? ನಾನು ಬಂದ್ರೆ ನಾನು ನಿಮ್ ಜೊತೆ ಬರಲ್ವಾ? ನನಗ್ ಮಾತ್ರ ಬಿಟ್ಬಿಟ್ಟು ನೀವಿಬ್ರು ಹೋಗ್ತೀರಾ, ನೋಡ್ರಿ ಹೆಂಗೈತೆ ಅಂತ. ಈಗ ಚಿಕನ್ ತೊಳಿಯಕ್ಕೆ ನಿಮ್ ಜೊತೆ ನಾನು ಬಂದಿದ್ದೆ ತಾನೆ, ನನ್ಗೂ ನಿಮ್ ಜೊತೆನೆ ಕರ್ಕೊಂಡು ಹೋಗ್ರಿ. ನೀವೇನು ಮಾಡ್ಬೇಡ್ರಿ, ನೀವ್ ಸುಮ್ನೆ ನಿನ್ಕೊಳ್ರಿ, ಏನ್ ಕೆಲಸ ಇದ್ರು ನಾನು ಮಾಡ್ಕೊಂತೀನಿ. ನನಗೂ ಕರ್ಕೊಂಡು ಹೋಗ್ರಿ, ನನಗೂ ಬೇಜಾರಾಗುತ್ತೆ ನಿಮ್ ಜೊತೆ. ಓಹೋ, ಇದಕ್ ಮುನಿಸ್ಕೊಂಡ ಇವ್ ಲೆಕ್ಕಾಚಾರಿ. ಸರಿ ಕಳ ಲೆಕ್ಕಾಚಾರಿ, ಆಯ್ತು. ಆಯ್ತು ಬಾ ಅತ್ಲಾಗಿ, ಇನ್ನೇನು ಮಾಡೋಣ ಅತ್ಲಾಗಿ, ಒಳ್ಳೆ ಚಿಕ್ಕ ಮಕ್ಳ ಆಟ ಮಾಡ್ತಿದ್ಯಾ ಅತ್ಲಾಗಿ. ಅಣಯ್ಯ ಕರಿ ಪರಮೇಶಿಗೆ, ಮೊದ್ಲು ಪರಮೇಶಿಗೆ ಕರಿಯೋಣ. ಎತ್ಲಾಗ ಹೋದ್ನ ಏನಪ್ಪ ಏನ್ ಮಾಡ್ತಿದ್ದಾನ ನಮ್ ಪರಮೇಶಿ? ಲೇ ಪಾಪಲೇ ಪರಮೇಶಿ. ಓಹೋ, ಏನ್ ರಂಗಜ್ಜ ಸಾವ್ಕಾರ್ರೆ, ಏನ್ ಅಣ್ಣ ತಮ್ಮ ಇಬ್ರಾಳು ಬಂದ್ಬಿಟ್ಟಿದಾರಲ್ಲ, ಏನ್ ಸಮಾಚಾರ? ನೋಡೋದಕ್ಕೆ ಒಂಥರ ಖುಷಿ ಆಗುತ್ ಕಣಿ, ಹೇಳ್ರಿ. ಅಣ್ಣ ತಮ್ಮ ಇಬ್ರುನು
ಚೆನ್ನಾಗಿರೋದ್ ನೋಡೋದಕ್ಕೆ ಎರಡ್ ಕಣ್ ಸಾಲ್ದು ಕಣ್ರಿ ಯಾಕೆ ಚೆನ್ನಾಗಿದ್ದೀರಾ ಕಣ್ ಹೇಳ್ರಿ ಲೇ ಪಾಪ ನಾವ್ ಯಾವತ್ತು ಚೆನ್ನಾಗೇ ಇರ್ತೀವಿ ಕಳ್ಳ ಪಾಪ ಲೇ ಪರಮೇಶಿ ನೀನ್ ಯಾಕ್ಲ ಇನ್ನು ಇಲ್ಲೇ ಇದೆಯಾ ಅಲ್ಲಿ ಬರಲ್ವೇನ ತೋಟದತ್ರ ನೀನು ಎಷ್ಟಂತ ಹುಡ್ಕೊಂಡ್ ಬರೋದ್ ನಿನ್ಗೆ ತೋಟದತ್ರನ ಇದ್ಯಾಕ್ರಿ ಸಾವ್ಕಾರ ತೋಟದತ್ರ ಏನ್ ಸಮಾಚಾರ ಅಲ್ಲೇನ್ ಕೆಲ್ಸ ಇವಾಗ ತಿರ್ಗಾ ಏನಾದ್ರು ಪಾಯಿಂಟ್ ಗಿಂಟ್ ಏನಾದ್ರು ಮಾಡಿಸಿದ್ರ ಏನ್ರಿ ಒಳ್ಳೆ ಕತೆ ಆಗೋಯ್ತಲ್ಲ ನಮ್ ಪರಮೇಶಿಯಿಂದ ಲೇ ಪರಮೇಶಿ ನೀನೇ ಎಲ್ಲ ಮಟನ್ ಊಟ ಎಲ್ಲ ಮಾಡಿಸ್ರಂಗಜ್ಜ ಮಾಡಿಸ್ಲೇ ಇಲ್ವಲ್ಲ ಅಂತ ನೀನೇ ಹೇಳ್ಬಿಟ್ಟು ಇವಾಗ ತಿರ್ಗಾ ನೀನೇ ಏನಕ್ಕೆ ತೋಟದತ್ರ ಅಂತ ಕೇಳ್ತೀರಲ್ಲ ಪರಮೇಶಿ ಯಾಪಿಲ್ಲ ಅದೇ ಕಣ ಅವ್ನ್ ಗಜೇಂದ್ರದ್ದು ಪಾಯಿಂಟ್ ಮಾಡ್ಬೇಕಾದ್ರೂ ಹೇಳಿದ್ನಲ್ಲಪ್ಪ ನಮ್ ಕುಮಾರಣ್ಣ ಹಂಗಾಗಿ ಇವನ್ ಇದ್ದವನು ನಮ್ಮ ಹುಡುಗರು ನಮ್ಮ ಅಣ್ಣ ಎಲ್ಲಾರು ಸೇರ್ಬಿಟ್ಟು ಅತ್ಲಾಗಿ ನೋಡಿ ಅತ್ಲಾಗಿ ಮಟನ್ ಊಟ ಹಾಕ್ಸ್ಬಿಡೋಣ ಅತ್ಲಾಗೆ ಅಂತ ಒಂದ್ 40 kg ಮಟನ್ನು ಒಂದ್ 25 kg ಚಿಕನ್ನು ಎಲ್ಲ ಮಾಡಿಸ್ಬಿಟ್ಟು ಮಟನ್ ಸಾಂಬಾರು ಮಟನ್ ಗೊಜ್ಜು ಕಾಳುಳಿ ತಿರ್ಗಾ ಮಟನ್ ಕಾಳು ಗೊಜ್ಜು ಚಿಕನ್ ಗ್ರೇವಿ ಕಬಾಬು ಎಲ್ಲ ಮಾಡಿಸ್ತಿದ್ವಿ ಕಣ ಪರಮೇಶಿ ನಿನಗ್ ಗೊತ್ತಿಲ್ಲ ಅನ್ನು ಅದಕ್ಕೇನೆ ನಿಮ್ಗೆ ಗೊತ್ತಾಗೋದಿಲ್ಲ ಎಲ್ಲಿ ಮರ್ತೋಗ್ಬಿಡ್ತಿರೋ ಏನೋ ಅಂತಾರೆ ಬೇಗ ಬೇಗ ಮುಂಚೆನೆ ಊಟಕ್ಕೆ ಕರಿಯಾಗಿ ಬಂದಿರೋದು ಈಗಲ್ಲ ಪರಮೇಶಿ ಊಟ ಮಾಡ್ಬೇಡ ಮತ್ತೆ ಬಾ ಹೋಗೋಣ ತೋಟದ ಹತ್ರ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗ್ತೈತೆ ಬೇಗ ಬಂದ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ತಿರ್ಗಾ ಸಾಯಂಕಾಲನೂ ಊಟ ಮಾಡ್ಕೊಂಡು 2 ಟೈಮ್ ಊಟ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ಬರುವಂತೆ ಏನ್ ಕೆಲಸ ಇದ್ರು ಮುಗಿಸ್ಕೊಂಡು ಒಂದ್ ಅರ್ಧ ಗಂಟೆ ಅಷ್ಟೊತ್ತಿಗೆ ಬೇಗ ಬಂದ್ಬಿಡು ಸರಿನಾ ಸಾವ್ಕಾರ್ರೆ ನೋಡ್ರಿ ಸಾವ್ಕಾರ್ರಲ್ಲಿ ನೋಡ್ರಿ ಅಲ್ಲಿ ಶಂಕರಣ್ಣರೇ ಎಲ್ಲಾರು ಸೇರ್ಕೊಂಡ್ಬಿಟ್ಟು ನಿಮ್ಗೆ ಮೋಸ ಮಾಡ್ಬಿಟ್ಟು ಅಣ್ಣ ತಮ್ಮ ಇಬ್ರು ಅದೇನ್ ಖುಷಿಯಾಗಿದ್ದಾರೆ ಅದ್ ಹೆಂಗ್ ಚೆನ್ನಾಗಿದಾರ ಅಂತ ನೋಡ್ರಿ ಅಲ್ಲಿ ನನ್ಗೆ ಕಣ್ಣಿಂದ ನೋಡಕ್ ಆಗ್ತಿಲ್ಲ ನನಗೆ ಎಲ್ಲಾರ್ಗು ಮಟನ್ ಊಟ ಹಾಕಿಸಿದಾರಂತೆ ಊರವ್ರಿಗೆಲ್ಲ ಕರ್ಕೊಂಡು ಹೋಗೋದಕ್ ಬಂದಿದ್ದಾರೆ ಕರಿಯಕ್ ಬೇರೆ ಬಂದಿದ್ದಾರೆ ನನ್ಗೆ ನಿಮ್ಗೆ ಬೇಕು ಅಂತ ನಿಮ್ಗೆ ರೇಗಿಸ್ಬೇಕು ನಿಮ್ಗೆ ಹೊಟ್ಟೆ ಕಿಚ್ಚು ಬರೆಸ್ಬೇಕು ಅಂತಾನೆ ಇವರೆಲ್ಲ ಹಿಂಗ್ ಮಾಡ್ತಿರೋದು ಸಾವ್ಕಾರ ಇವರು ಗೊತ್ತು ಕಣ್ಲ ಸಿದ್ದಣ್ಣ ಗೊತ್ತು ನನಗೆ ಏನೇನ್ ಮಾಡ್ತಾರಂತ ಮಾಡ್ಲಿ ಸುಮ್ಕಿರು ಒಂದಲ್ಲ ಒಂದ್ ದಿವಸ ನನ್ಗೂ ಟೈಮ್ ಬರುತ್ತೆ ಅಣ್ಣ ತಮ್ಮ ಇಬ್ರು ಹೆಂಗಿದಾರ ನೋಡು ನನ್ನ ಚಾಲೆಂಜ್ ಮೇಲೆ ಇವರೆಲ್ಲ ಮಾಡ್ತಿರೋದು ನನಗೆ ಕೋಪ ಬರ್ಸ್ಬೇಕು ಅಂತಾನೆ ನನಗೆ ಚೆನ್ನಾಗಿ ಗೊತ್ತೈತೆ ಇರ್ಲಿ ಕಳ್ಳ ಲೆಕ್ಕಾಚಾರಿ ನನಗೂ ಟೈಮ್ ಬರುತ್ತೆ ನನಗೆ ಎದುರು ಹಾಕೊಂಡ್ರೆ ಏನೇನು ಅನ್ಭವಿಸ್ಬೇಕಂತ ಇನ್ನು ಮುಂದೆ ಐತೆ ನಾನು ಏನು ಅನ್ಕೊಂಡಿದ್ದಾರೆ ನನಗಂತ ಇವರಿಗೆ ಇನ್ನು ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಇವರಿಗೆ ಅಣ್ಣ ತಮ್ಮ ಇಬ್ರಿಗೂ ಐತೆ ನಮ್ಮ ಅಪ್ಪನ ಆಸ್ತಿ ಕಿತ್ಕೊಂಡ್ಬಿಟ್ಟು ಬೋರ್ ಕೊಡಿಸ್ಬಿಟ್ಟು ನನ್ನ ಚಾಲೆಂಜ್ ಮೇಲೆ ಈಗ ಊರವ್ರಿಗೆಲ್ಲ ಊಟಕ್ಕೆ ಇಡ್ತಿದಾರ ಮಾಡ್ಲಿ ಅದೇನೇನು ಮಾಡ್ತಾರಂತ ಓಹೋ ಹಂಗಾರೆ ಊಟ ಜೋರು ರಂಗಜ್ಜ ಹಂಗಾರೆ ಸರಿ ಕಣ್ ರಂಗಜ್ಜ ಆಯ್ತು ಬರ್ತೀನಿ ಕಣಿ ಹೇಳ್ರಿ ಬಂದು ಊಟ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಲ್ಲ ಕಣ್ ರಂಗಜ್ಜು ನನಗೆ ಕಬಾಬ್ ಅಂದ್ರೆ ಬೋಲು ಇಷ್ಟ ನಾನು ಬರ್ತಾನೆ ಒಂದ್ ರೌಂಡ್ ಮೊದಲು ಕಬಾಬ್ ತಿನ್ಬಿಡ್ತೀನಿ ಕಬಾಬ್ ಅಂದ್ರೂ ಮಟನ್ ಕಾಳುಗೊಜ್ಜು ಅಂದ್ರೂ ಸಿಕ್ಕಾಬಟ್ಟೆ ಇಷ್ಟ ಬಂದು ಮೊದಲು ಮಟನ್ ಕಾಳುಗೊಜ್ಜು ಅವೆಲ್ಲ ತಿನ್ಕೊಂಡು ಬರ್ತೀನಿ ಕಣಿ ಹೇಳು ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ ಎಲ್ಲ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಗೌಡ್ರಿಗೆ ಶಂಕರಾಚಾರ್ಗೆ ಎಲ್ಲ ಕರೆದು ಬಂದ್ರ ಮೊದ್ಲು ಹೋಗಿ ಕರೆದ್ ಬರ್ರಿ ಹೋಗ್ರಿ ಗೌಡ್ರಿಗೆಲ್ಲ ಕರ್ಕೊಂಬರ್ರಿ ಮೊದ್ಲು ಪಾಪ ಹೋಗ್ತೀವಿ ಕೊಂಡ್ಲ ಪಾಪ ಲೇ ಹಂಗೆ ಮನೆಯವ್ರಿಗೆ ಎಲ್ಲಾರ್ಗು ಕರ್ಕೊಂಬರಪ್ಪ ನಿಮ್ಮ ಹೆಂಡತಿ ಮಕ್ಳಿಗೆ ಎಲ್ಲಾರ್ಗು ಕರ್ಕೊಂಬಂದ್ಬಿಡು ಸರಿನಾ ಕಣಿ ಹೇಳ್ರಿ ಸಾವ್ಕಾರ್ರಿ ಆಯ್ತು ಬರ್ತೀವಿ ಕಣಿ ಹೇಳ್ರಿ ಒಂದ್ ಸ್ವಲ್ಪ ಕೆಲ್ಸಗಳಿದಾವೆ ಹಾಲೆಲ್ಲ ಕರೆದು ಬಿಟ್ಟು ಹಾಲು ಹಾಕ್ಬಿಟ್ಟು ಒಂದೇ ಸಲ ಬಂದ್ಬಿಡ್ತೀವಿ ನಾನು ಅಲ್ಲಿ ಬಂದ್ರೆ ಇನ್ನೇನು ಸಾಯಂಕಾಲ ನೈಟ್ ಆದ್ರೂ 2 ಸಲ ಊಟ ಮಾಡ್ಕೊಂಡೆ ಬರೋದು ನಾನು ಹಿಂಸೆ ಮಾಡಿ ನಿಮ್ಗೆ ಮಟನ್ ಊಟ ಹಾಕ್ಸಿರಿ ಅಂತ ಹೇಳ್ಬಿಟ್ಟು ಮಾಡಿಸ್ತಿರೋದು 1 ಟೈಮ್ ಊಟ ಮಾಡಕ್ ಬರ್ತೀನ ನಾನು 2-3 ಸಲ ಊಟ ಮಾಡ್ಕೊಂಡು ಬರೋದು ಬರ್ತೀನಿ ಕಣಿ ಹೇಳ್ರಿ ಸರಿನಾ ಅಣ್ಣ ತಮ್ಮ ಇಬ್ರು ಒಂದಾಗ್ಬಿಟ್ಟು ನಮ್ಗೇನೇ ಇದು ಮಾಡ್ತಾರ ಲೇ ಸಿದ್ದಣ್ಣ ಇವ್ರ ಅಣ್ಣ ತಮ್ಮ ಇಬ್ರಿಗೂ ಏನಾದ್ರೂ ಮಾಡ್ಬಿಟ್ಟು ಬೇರೆ ಮಾಡ್ಲೇಬೇಕು ಕಳ್ಳ ಯಾಕ ಬಲು ಅತಿ ಆಗಾಡ್ತಿದಾರೆ ಈ ರಂಗಜ್ಜ ಅನ್ನೋನು ಈ ಸಾವ್ಕಾರ ಐತೆ ಕಣ್ತಡಿ ಆಡ್ಲಿ ಅದೆಷ್ಟು ದಿವಸ ಆಡ್ತಾರೆ ಸಿದ್ದಣ್ಣ ಬರ್ಲಾ ನೀನ್ ಯಾಕೆ ಎದ್ರಕಣ್ತೀಯ ನನ್ನ ಜೊತೆ ಇರೋ ನೀನು ಎಲ್ಲಾರು ಮಟನ್ ಊಟ ಮಾಡ್ಬೇಕಾದ್ರೆ ನಿನ್ಗೆ ಊಟ ಮಾಡಿಸ್ಕೊಂಬರ್ದಲ್ಲ ಇರ್ತೀನಲ್ಲ ಬರ್ಲಾ ಚೆನ್ನಾಗಿರೋ ಹೋಟ್ಲಿಗೆ ಹೋಗ್ಬಿಟ್ಟು ನೀನ್ ಏನೇನ್ ಬೇಕು ಎಲ್ಲ ತಿನ್ನಿಸ್ಕೊಂಬರ್ತೀನಿ ಕಣ್ ಬಾರೋ ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ